ಹಾಯ್ ಸ್ನೇಹಿತರೆ, ನೀವೆಲ್ಲ ಅನ್ಕೋತಾ ಇರ್ಬೋದು ಎಲ್ಲಿ ಹೋಗ್ತಿದ್ದಾರೆ ಇವರು, ಎಲ್ಲಿ ಈ ಪ್ಲೇಸ್ ಎಲ್ಲ ಅಂತ. ನಾವು ಚಿಕ್ಕಮಗಳೂರು ಹೋಗ್ತಾ ಇದ್ವಿ. ಚಿಕ್ಕಮಗಳೂರು ಹೋಗೋಣ ಅಂತ ಏನಕ್ಕೆ ಅಂದ್ಕೊಂಡ್ವಿ ಅಂತ ಅಂದರೆ, ನಮ್ಮದು ಮದುವೆ ಆಗಿ 1 ಇಯರ್ ಆಯಿತು. ಪ್ಲಸ್ ನನ್ನ ಬರ್ಡೇ ಕೂಡ ಇರೋ ಕಾರಣಕ್ಕೆ ನನ್ನ ಹಸ್ಬೆಂಡು ಸರಿ ಇಲ್ಲ ಆದರೂ ಹೋಗೋಣ ಲಾಂಗ್ ಡ್ರೈವ್ ಅಂತ ಹೇಳಿದ್ರು. ಅವ್ರಿಗೆ ತುಂಬ ದಿನದಿಂದ ಆಸೆ ಇತ್ತು ಚಿಕ್ಕಮಗಳೂರು ಹೋಗಬೇಕು, ಅಲ್ಲೆಲ್ಲ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ, ಮುಳ್ಳಯ್ಯನಗಿರಿ ಅದು ಎಲ್ಲ ಅಂತ ಹೇಳಿಬಿಟ್ಟು ಸರಿ ಅಲ್ಲಿ ಹೋಗೋಣ ಅಂತ ನೈಟ್ 12-12:30 ಆ ಥರ ಮನೆ ಬಿಟ್ವಿ. ನಮ್ಮ ಮನೆ ಅಂತಂದರೆ ನಾವು ಕೋಲಾರ ಬಿಟ್ವಿ. ಕೋಲಾರಿಂದ ಹಾಸನ ಹೋದ್ವಿ. 5-5:30 ಆಯಿತು ಹಾಸನ ಹೋಗೋಕ್ಕೆ. ಹಾಸನಿಂದ ಮತ್ತೆ ಚಿಕ್ಕಮಗಳೂರು ಹೋಗೋದಕ್ಕೆ 6:37 ಆಯಿತು. ಏನು ವೀಡಿಯೋ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವು ಗಾಡೀಲಿ ಹೋಗ್ಬೇಕಾದ್ರೆ ಫುಲ್ ಮಂಜು ಬೀಳ್ತಿತ್ತು. ನಾವು ನಮ್ಮ ಗಾಡಿ, ನಮ್ಮ ಡ್ರೆಸ್ಸು, ನಮ್ಮ ಹೆಲ್ಮೆಟಲ್ಲೆಲ್ಲ ಮಳೆ ನೀರು ಥರ ಸುರಿತಾ ಇತ್ತು. ಹಾಗಾಗಿ ಮಾಡೋಕ್ಕಾಗಿಲ್ಲ. ಮುಂದೆ ಇರೋ ವೆಹಿಕಲ್ ಕೂಡ ಕಾಣ್ತಿರಲಿಲ್ಲ, ಅದಕ್ಕಾಗಿ ಮಾಡೋಕ್ಕಾಗಿಲ್ಲ. ನೋಡಿ ನಾವು ಬಂದುಬಿಟ್ವಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಫೋಟೋಸ್ ಮಾತ್ರ ತೊಗೊಂಡ್ವಿ ನಾವು, ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಮೇಲೆ ಬೆಟ್ಟದ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಫೋಟೋಸ್ ತೊಗೊಂಡಿದ್ದು. ಏನಕ್ಕೆ ಅಂದರೆ ಬೆಟ್ಟದ ಮೇಲೆ ಹೋದ್ಮೇಲೆ ಸೂರ್ಯನೇ ಬಂದಿರಲಿಲ್ಲ. ನೋಡಿ ಈ ಥರ ಏನೂ ಕಾಣ್ತಿಲ್ಲ, ಫುಲ್ಲು ಮೋಡನೇ ಇತ್ತು. ಹಾಗಾಗಿ ವೀಡಿಯೋ ಮಾಡಲಿಲ್ಲ, ಕೆಳಗಡೆ ಬಂದು ಫೋಟೋ ತೊಗೊಂಡ್ವಿ. ಮತ್ತು ಕೆಳಗಡೆ ಬಂದು ನಮ್ಮ ಹಸ್ಬೆಂಡ್ ಮತ್ತೆ ನೋಡೋಣ ಅಂತ ಮೇಲೆ ಕರ್ಕೊಂಡು ಹೋದ್ರು. ಸೆಲ್ಫಿ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಯ್ ಮಾಡು ಅಂತ ಹೇಳಿದ್ರು ಅಂತ ಹಾಯ್ ಮಾಡಿದೆ. ನೋಡಿ ಬರ್ತಾಯಿದ್ದೀನಿ, ಅವ್ರು ಕರೀತಿದ್ದಾರೆ ಅಂತ ಹೇಳಿಬಿಟ್ಟು ಹಾಯ್ ಮಾಡಿಬಿಟ್ಟು ಮೇಲೆ ಹೋದ್ವಿ. ನೋಡೋದಕ್ಕೇನೋ ತುಂಬ ಹತ್ರ ಕಾಣ್ತಿತ್ತು, ಹತ್ತಿದ್ರೇ ಗೊತ್ತಾಯಿತು ಎಷ್ಟು ದೂರ ಇದೆ ಅಂತ. ಅದು ಅಲ್ಲದೆ ನನ್ನ ಹಸ್ಬೆಂಡ್ 2 ಸರಿ ಮೇಲೆ ಕರ್ಕೊಂಡು ಹೋದ್ರು, ಅದು ಇನ್ನೂ ತುಂಬ ಕಷ್ಟ ಆಗ್ಬಿಡ್ತು. ಹಾಗೂ ಈಗ ಕಷ್ಟಪಟ್ಕೊಂಡು ಮೇಲೆ ಬಂದು ನೋಡಿದ್ರೆ ಎಷ್ಟೊಂದು ಜನ ಇದ್ರು ಗೊತ್ತಾ. ನಾವಷ್ಟೇ ಸ್ವಲ್ಪ ಜನ ಇರ್ತಾರೇನೋ ಅಂತ ಅಂದರೆ ತುಂಬ ಜನನೇ ಇದ್ದರು. ಅಷ್ಟಲ್ಲಿ ನೋಡ್ರಿ ಬಂದೇ ಬಿಟ್ವಿ ಮೇಲೆ ಆರಾಮಾಗಿ. ಇಲ್ಲೆಲ್ಲ ನೋಡೋಷ್ಟರಲ್ಲಿ ನಾವು ಹತ್ಕೊಬಂದಿದ್ದು ಕಷ್ಟ ಕೂಡ ನಂಗೆ ಮರ್ತೋಯ್ತು. ಹಸ್ಬೆಂಡ್ ನನಗಿಂತೂ ಫಾಸ್ಟಾಗಿ ಹೋಗ್ಬಿಟ್ರು, ಅದಕ್ಕೆ ಅವ್ರ ಹಿಂದೆ ನೋಡಿ ಓಡ್ಕೊಂಡು ಬರ್ತಾಯಿದ್ದೀನಿ. ನೋಡಿರಿ ಎಷ್ಟೊಂದು ಚೆನ್ನಾಗಿದೆ ವ್ಯೂ ಪಾಯಿಂಟು ಅಂತ. ಫುಲ್ ಗ್ರೀನ್ ಕಲರ್, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪಾರ್ಕಲ್ಲಿ ನೆಲ ಇರೋ ಥರ ಕಾಣ್ತಿದೆ. ಅಲ್ಲೆಲ್ಲ ನೋಡಿ ಕಾರುಗಳು ನೋಡಿ ಎಷ್ಟೊಂದು ಉದ್ದ ಇದೆ ಅಂತ. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹಸುಗಳು ಕೂಡ ಅಷ್ಟೊಂದು ಕಷ್ಟಪಟ್ಕೊಂಡು ಮೇಲೆ ಬಂದುಬಿಟ್ಟಿದೆ. ನಮಗೆ ಅಷ್ಟು ಕಷ್ಟ ಆಗುತ್ತೆ ನಡ್ಕೊಂಬರೋಷ್ಟರಲ್ಲಿ. ಏನು ಮಾಡೋದು, ನಮ್ಮ ಕ್ಯಾಮ್ರಾ ಬ್ಯಾಟ್ರಿ ಲೋ ಆಗೋಯ್ತು. ಬೆಟ್ಟದಿಂದ ಕೆಳಗಡೆ ಬಂದರೆ ಗೊತ್ತಾಯಿತು ಇಲ್ಲೇ ಪಕ್ಕದಲ್ಲಿ ಒಂದು ಲೇಕ್ ಇದೆ ಅಂತ ಹೇಳಿ. ಸರಿ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ ವೆಹಿಕಲ್ಸು ಏನು ಅಷ್ಟೊಂದಿಲ್ಲ, ಎಷ್ಟೊಂದು ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಫುಲ್ ಗಿಡಗಳೇ, ಇಲ್ಲಿನ ಮರಗಳು ಕಾಣ್ತಿಲ್ಲ. ಬೆಟ್ಟ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೋಗ್ತಿದ್ರೆ ಎಷ್ಟು ದೂರ ಹೋದರೂ ಇದೇ ಥರ ಇದೆ. ಹೊರಗಡೆ ಬಂದು ನೋಡಿದ್ರೇ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗೋದು. ಸ್ವರ್ಗ ಥರ ಇದೆ ನೋಡಿ. ಇಲ್ಲಿ ಮುಂದೆ ಹೀಗೆ ಹೋಗ್ತಿದ್ರೆ ಕಾರಲ್ಲಿರೋರಿಗೆ ಕೇಳಿದ್ವಿ, ಹೋಗಿ ಮುಂದೆ ಒಂದು ಲೇಕ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೋದರೆ ಅಲ್ಲ ಹುಡುಗರಿಗೆ ಕೇಳಿದ್ರೆ ಏನೂ ಇಲ್ಲ ಅಂದರು. ಸರಿ ಅಂತ ರಿಟರ್ನ್ ಆಗಿಬಿಟ್ವಿ. ಕೆಳಗಡೆ ಬರೋ ದಾರಿಲಿ ಒಂದು ಫಾಲ್ಸ್ ಇದೆ ಅಂತ ಗೊತ್ತಾಯಿತು. ಅಲ್ಲೆಲ್ಲ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ, ಅವ್ರದ್ದೇ ಜೀಪ್ ಇರುತ್ತೆ. ಮೆಂಬರ್ಗೆ 800 ರೂಪೀಸ್ ಅಂತ ಹೇಳಿದ್ರು. ಸರಿ ಅಂತ ಅಲ್ಲೊಂದು 4 ಸ್ಟೂಡೆಂಟ್ಸ್ ಇದ್ದರು, ಅವರು ಮತ್ತು ನಾವು 800 ರೂಪೀಸ್ ಪೇ ಮಾಡಿಬಿಟ್ಟು ಹೋದ್ವಿ. ನೋಡಿ ಜೀಪೆಲ್ಲ ತುಂಬ ಎಷ್ಟು ವರ್ಷದಿಂದ ಇದೆಯೋ ಗೊತ್ತಿಲ್ಲ, ತುಂಬ ಹಳೆ ಜೀಪು. ಆದ್ರೂ ಎಷ್ಟೊಂದು ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಗೊತ್ತಾ. ಆ ಡ್ರೈವರ್ಸ್ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅನಿಸುತ್ತೆ. ಅವರು ಡ್ರೈವರ್ಗೆ ಕೇಳಿದ್ವಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ. ಅವ್ರು ಹೇಳಿದ್ರು 20-25 ಇಯರ್ಸಿಂದ ನಾನು ಡ್ರೈವ್ ಮಾಡ್ತಿದ್ದೀನಿ ಅಂತ ಹೇಳಿ. ಅವ್ರಿನ ಆರಾಮಾಗಿ ಡ್ರೈವ್ ಮಾಡ್ತಿದ್ರು, ಆದರೆ ನಮಗೆ ಭಯ ಆಗ್ತಿತ್ತು. ರೋಡೆಲ್ಲ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದನ್ನು ನೋಡಿದ್ರೆ ನನಗೆ ತುಂಬ ಭಯ ಆಯಿತು, ಏನಕ್ಕಂದರೆ ತುಂಬ ಆಳ ಇತ್ತು. ಅಷ್ಟರಲ್ಲಿ ಫಾಲ್ಸ್ ಬಂದೇ ಬಿಟ್ಟು ಚಾರ್ಜ್ ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋಟೋಸ್ ತೊಗೊಂಡಿದ್ದೀವಿ. ಇಲ್ಲಿಗೆ ನಮ್ಮ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.